ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ಕೃಪೆಯಲ್ಲಿ ನೀವು ಸಂತೋಷವಾಗಿರಿ, ಸಮಾಧಾನದಿಂದಿರಿ. ಪ್ರತಿನಿತ್ಯ ಈ ಅನುಗ್ರಹದ ಒಳಗೆ ನಿಲ್ಲುವ ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ವಾಕ್ಯ ಆಲಿಸುವ ನಿಮ್ಮೊಬ್ಬೊಬ್ಬರಿಗಾಗಿ ಪ್ರಾರ್ಥಿಸುತ್ತೇನೆ. ಒಬ್ಬರನ್ನು ಸಮೇತ ದೂರ ಮಾಡದೆ ಸ್ವರ್ಗದ ದೇವರ ಮಿತಿಯಿಲ್ಲದ ಕರುಣೆಯಲ್ಲಿ, ಪ್ರೀತಿಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಕಾರ್ಯಗಳು ದೇವರು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಮಾಡಲಿದ್ದಾರೆ. ಅನುಗ್ರಹ ಇರುವ ಕಾರ್ಯಗಳು ನಡೆಯುತ್ತದೆ. ದೇವರು ದೊಡ್ಡ ಕಾರ್ಯಗಳನ್ನು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಮಾಡಲಿದ್ದಾರೆ. ವಿಶ್ವಾಸಿಸಿರಿ ಪ್ರಿಯರೇ. ಸಂತೋಷದಿಂದ, ನಿರೀಕ್ಷೆಯಿಂದ ಆಗಿರಿ ಪ್ರಿಯರೇ. ಇಂದು ಆಲಿಸುವ ದೇವರ ವಾಕ್ಯಕ್ಕಾಗಿ ಸಿದ್ಧರಾಗೋಣ. ಪ್ರಿಯರೇ, ಇಷ್ಟು ದೊಡ್ಡ ಪಾಪಿಯಾದ ಒಬ್ಬ ವ್ಯಕ್ತಿಯಾದರೂ, ಕುಗ್ಗಿದ ಸೋತ ಒಂದು ವ್ಯಕ್ತಿಯಾದರೂ, ಇಂದು ದೇವರು ನಿನಗಾಗಿ ಕಾಯುತ್ತಿದ್ದಾರೆ. ನಿನ್ನನ್ನು ರಕ್ಷಿಸಲು, ನಿನ್ನನ್ನು ಅದ್ಭುತ ಮಾಡಲು. ಇದನ್ನು ಮರೆಯಬೇಡ. ನಮ್ಮ ಹತ್ತಿರ ಆಗಿದೆ ದೇವರು ಮಾತನಾಡಿದು. ಲೋಕನ ಶುಭ ಸಂದೇಶ 15ನೇ ಅಧ್ಯಾಯ 30ನೇ ವಾಕ್ಯವನ್ನು ಆಲಿಸೋಣ. ಆದರೆ ನಿಮ್ಮ ಆಸ್ತಿಪಾಸ್ತಿಯನ್ನೆಲ್ಲ ವೇಶ್ಯರಿಗೆ ಸುರಿದ ಆ ನಿಮ್ಮ ಮಗ ಬಂದುದೇ ಕೊಬ್ಬಿಸಿದ ಪ್ರಾಣಿಯನ್ನು ಕುಯಿಸಿದ್ದೀರಿ ಎಂದು ವಾದಿಸಿದ. ಪ್ರಿಯರೇ, ದುಂದುಗಾರ ಮಗನ ಸಹೋದರ ಹೇಳಿದ ಮಾತಾಗಿದೆ ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದು. ಆದರೆ ಆ ತಂದೆ ಅವನು ಹಿಂತಿರುಗಿ ಬಂದಾಗ ಅವನನ್ನು ಅಪ್ಪಿಕೊಂಡ. ಪ್ರಿಯರೇ, ನೀನು ಎಷ್ಟು ಪಾಪಿಯಾದರೂ ಪಶ್ಚಾತ್ತಾಪ ಪಡಲು ತಯಾರಾಗಿದ್ದೀರಾ? ನೀನು ದೇವರಲ್ಲಿ ಹಿಂತಿರುಗಲು ನೀನು ತಯಾರಾಗಿದ್ದೀಯಾ? ಒಂದು ಬಿಡಿಕಾಸು ಖರ್ಚಿಲ್ಲ. ನೀವಾಗಿರುವ ಸ್ಥಳದಿಂದ, ನೀವಾಗಿರುವ ಹೀನ ಸ್ಥಿತಿಯಲ್ಲಿ ಆತ್ಮದಿಂದ ಹೇಳಿದರೆ ಸಾಕು, ದೇವರೇ, ನಾನು ಪಶ್ಚಾತ್ತಾಪ ಪಡುತ್ತೇನೆ, ನನ್ನನ್ನು ಕ್ಷಮಿಸಿರಿ, ಸ್ವೀಕರಿಸಿರಿ ಎಂದು. ದೇವರು ತಮ್ಮ 2 ಕರಗಳಿಂದ ನಿನ್ನನ್ನು ಅಪ್ಪಿಕೊಳ್ಳುತ್ತಾರೆ. ನಿನ್ನನ್ನು ತಳ್ಳಿ ಬಿಡುವುದಿಲ್ಲ. ನಿನ್ನ ತಪ್ಪು, ಕುಂದುಕೊರತೆಯನ್ನು ಕಂಡು ನಿನ್ನನ್ನು ಬಿಟ್ಟು ಬಿಡುವನಲ್ಲ ದೇವರು. ನಿನ್ನನ್ನು ರಕ್ಷಿಸಲು, ಅದ್ಭುತ ಮಾಡಲು ನಿನ್ನ ಬಳಿ ಕಾಯುತ್ತಿದ್ದಾರೆ. ಮನಸ್ಸಿನಿಂದ ಅದ್ಭುತವಾಗಲು ತಯಾರಾಗು. ಎಷ್ಟು ಪಾಪಿಯಾದರೂ ದೇವರು ನಿನ್ನನ್ನು ಅಪ್ಪಿಕೊಳ್ಳುತ್ತಾರೆ. ಪವಿತ್ರ ಗ್ರಂಥದಲ್ಲಿ ಅನೇಕ ಉದಾಹರಣೆಗಳು ಇದೆ, ನಮಗೆ ಕಾಣಲು ಸಾಧ್ಯ. ದೇವರು ಯಾರನ್ನು ತಳ್ಳಿಬಿಟ್ಟಿಲ್ಲ. ಅವರು ರಕ್ಷಿಸುವ ದೇವರಾಗಿದ್ದಾರೆ. ಅವರು ರಕ್ಷಿಸಲು ಕಾದು ನಿಂತ ದೇವರಾಗಿದ್ದಾರೆ. ದೇವರಿಂದ ದೂರ ನಿಲ್ಲುವವರು ನೀವಾಗಿರಬಹುದು. ಆದರೆ ಪ್ರಿಯರೇ, ನಿಮ್ಮನ್ನು ಸ್ವೀಕರಿಸಲು ದೇವರು 2 ಕರ ಚಾಚಿ ನಿಂತಿದ್ದಾರೆ. ನಿನ್ನ ಈ ಹೀನ ಸ್ಥಿತಿಯಲ್ಲಿ ಹೊರತಂದು ಅದ್ಭುತ ಮಾಡಲು ಕಾದು ನಿಂತಿದ್ದಾರೆ. ನಿನಗೆ ದೇವರನ್ನು ಇಷ್ಟವಿಲ್ಲದಿದ್ದರೂ ದೇವರಿಗೆ ನಿನ್ನನ್ನು ತುಂಬಾ ಇಷ್ಟ. ದೇವರು ಪಶ್ಚಾತ್ತಾಪ ಪಡುವ ನಿನಗಾಗಿ ಕಾಯುತ್ತಿದ್ದಾರೆ. ಪ್ರಿಯರೇ, ನಮಗೆ ನಮ್ಮ ತಪ್ಪನ್ನು ನೆನೆಸಿ ಪಶ್ಚಾತ್ತಾಪ ಪಟ್ಟು ದೇವರ ಹತ್ತಿರ ಪ್ರಾರ್ಥನೆಯಿಂದ ನಿಂತು ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.